ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆರಂಭವಾಗಲಿದೆ. ಮಾರ್ಚ್ 28ರಿಂದ ಐಪಿಎಲ್ ಪಂದ್ಯಾವಳಿಗಳು ಶುರುವಾಗಲಿದೆ. ಹೈದರಾಬಾದ್ ಆರ್ಸಿಬಿ ನಡುವೆ ಓಪನಿಂಗ್ ಮ್ಯಾಚ್. ಶೀಘ್ರವೇ ರಾಯಲ್ ಚಾಲೆಂಜರ್ಸ್ ಟಿಕೆಟ್ ಮಾರಾಟ ಶುರುವಾಗುತ್ತೆ. ಪಂದ್ಯಗಳ ಟಿಕೆಟ್ ಮಾರಾಟ ದಿನಾಂಕ ಪ್ರಕಟವಾಗುವಂತಹ ಸಾಧ್ಯತೆಗಳಿದೆ. ಕಾಲ್ತುಳಿತ ಪ್ರಕರಣದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಆರ್ಸಿಬಿ ಫ್ರಾಂಚೈಸಿ ಕ್ರಿಕೆಟ್ ಫ್ಯಾನ್ಸ್ನ ಸುರಕ್ಷತೆಗಾಗಿ ಹೆಚ್ಚಿನ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಕ್ರಿಕೆಟ್ ಅಭಿಮಾನಿಗಳ ಸುರಕ್ಷತೆಗೆ ಪೊಲೀಸರ ಬಿಗಿ ಬಂದೋಬಸ್ತಿದು. ಜನದಟ್ಟಣೆ ಪತ್ತೆಗೆ ಎಐ ಬಳಕೆಯನ್ನ ಮಾಡಲಾಗುತ್ತೆ. 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನ ಒದಗಿಸಲಾಗಿದೆ. ಕ್ರೀಡಾಂಗಣದ ಗರಿಷ್ಠ ಸಾಮರ್ಥ್ಯ 35,000 ಆಗಿದ್ದು ಬಫರ್ ಝೋನ್ ನಿಗದಿ ಮಾಡಲಾಗಿದೆ. ಇನ್ನು ಟಿಕೆಟ್ ಮಾರಾಟ ಕಟ್ಟುನಿಟ್ಟಾಗಿ ಇರುತ್ತೆ. 80% ಟಿಕೆಟ್ಗಳು ಆನ್ಲೈನ್ನಲ್ಲಿ ಮಾರಾಟವಾಗಲಿದೆ. ಉಳಿದ 20% ಆಫ್ಲೈನ್ನಲ್ಲಿ ಮಾರಾಟವಾಗುತ್ತೆ. ಟಿಕೆಟ್ಗಳ ಪಂದ್ಯಕ್ಕೆ 3 ದಿನಗಳ ಮುಂಚೆ ಮಾತ್ರ ಲಭ್ಯ ಇರುತ್ತೆ. ಇನ್ನು ಟಿಕೆಟ್ಗಳು ಜನದಟ್ಟಣೆ ಪತ್ತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಮತ್ತು ಶಾಖ ಚಿತ್ರಣ ತಂತ್ರಜ್ಞಾನ ಬಳಕೆಯನ್ನ ಮಾಡಲಾಗ್ತಾ ಇದೆ. ಯಾವುದೇ ಗೇಟ್ನಲ್ಲಿ ದಟ್ಟಣೆ ಕಂಡು ಬಂದರೆ ಹೋಲ್ಡಿಂಗ್ ಪ್ರದೇಶಗಳನ್ನು ತಕ್ಷಣ ಮುಚ್ಚಿ ಜನರನ್ನು ಸುರಕ್ಷಿತವಾಗಿ ಆಸನಗಳಿಗೆ ಕಳುಹಿಸಲಾಗುತ್ತೆ. ಒಟ್ಟು ಸ್ಥಳದಲ್ಲಿ 8 ಆಂಬ್ಯುಲೆನ್ಸ್ಗಳು ಇರಲಿದೆ. 10,000 ಜನರಿಗೆ ಒಂದು ಫಸ್ಟ್ ಏಡ್ ಬಾಕ್ಸ್ಗಳು, ಪ್ರತಿ 500 ಮೀಟರ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಲಭ್ಯವಾಗುತ್ತೆ. ಹಲವು ಸ್ಟ್ರಾಟಜಿ ಪಾಯಿಂಟ್ಗಳಲ್ಲಿ ಆಂಬ್ಯುಲೆನ್ಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ತೀರಾ ಎಮರ್ಜೆನ್ಸಿ ಇದ್ದಾಗ ಅಥವಾ ಏನಾದರೂ ಸಮಸ್ಯೆಗಳು ಎದುರಾದಾಗ ಆಂಬ್ಯುಲೆನ್ಸ್ನ ಸಪೋರ್ಟ್ ಮೂಲಕ ಹೋಗಬಹುದು. 25,000 ಜನರಿಗೆ ಒಂದು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಇರುತ್ತೆ. 10,000 ಜನರಿಗೆ ಒಂದು ಮಿನಿಮಮ್ ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಕ್ರಿಕೆಟ್ ಅಭಿಮಾನಿಗಳ ಸುರಕ್ಷತೆಗಾಗಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆರಂಭವಾಗ್ತಾ ಇರೋದ್ರಿಂದ ಯಾವೆಲ್ಲ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ? ದಿವ್ಯಾ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ಏನು ಕಾಲ್ತುಳಿತ ಏನು ದುರಂತ ಏನು ಸಂಭವಿಸಿತು, ದುರಂತ ಸಂಭವಿಸಿದ ಮೇಲೆ ನಿರಂತರವಾಗಿ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕ್ರಿಕೆಟ್ ಅನ್ನ ತರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಶ್ರಮವು ಕೂಡ ನಡೆದಿತ್ತು. ಇದರಲ್ಲಿ ವೆಂಕಟೇಶ್ ಪ್ರಸಾದ್ ಬಣ ಈಗಾಗಲೇ ಸಕ್ಸಸ್ ಕೂಡ ಆಗಿದೆ. 5 ಪಂದ್ಯಗಳು ಆರ್ಸಿಬಿ ತಂಡ ಈ ಒಂದು ಸ್ಟೇಡಿಯಂನಲ್ಲಿ ಆಡಬೇಕಾಗಿದೆ. ಆದ್ರೆ ಇದಕ್ಕೂ ಮುನ್ನ ಇಲ್ಲಿರುವಂತಹ ಏನು ಕೆಲವೊಂದು ನ್ಯೂನತೆಗಳೇನಿದ್ವು ಅವೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳುವಂತೆ ತಜ್ಞರ ಸಮಿತಿ ಕೂಡ ಒಂದು ಶಿಫಾರಸನ್ನ ಕೊಟ್ಟಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೆಸಿಎ ಕಂಪ್ಲೀಟ್ ಆಗಿ ಈಗ ಏನು ಸ್ಟೇಡಿಯಂನಲ್ಲಿ ಕೆಲವೊಂದು ಚಿತ್ರಣಗಳನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿರುವಂತದ್ದು. ಮಾರ್ಚ್ 28ನೇ ತಾರೀಕು ಐಪಿಎಲ್ ಪಂದ್ಯಾವಳಿ ಶುರುವಾಗುತ್ತೆ. ಹೈದರಾಬಾದ್ ಮತ್ತೆ ಆರ್ಸಿಬಿ ನಡುವೆ ಇದೇ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಕೂಡ ನಡೆಯುತ್ತೆ. ಹೀಗಾಗಿ ಈ ಪಂದ್ಯಗಳ ಒಂದು ಟಿಕೆಟ್ ಮಾರಾಟ ದಿನಾಂಕವನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. 3 ದಿನ ಮುಂಚೆ ಒಂದು ಟಿಕೆಟ್ ಅನ್ನ ಕೂಡ ಮಾರಾಟ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಕಾಲ್ತುಳಿತ ಪ್ರಕರಣದ ಬಳಿಕ ಆರ್ಸಿಬಿ ಫ್ರಾಂಚೈಸಿ ಕೂಡ ಎಚ್ಚೆತ್ತುಕೊಂಡಿದೆ. ಕ್ರಿಕೆಟ್ ಫ್ಯಾನ್ಸ್ ಸುರಕ್ಷತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಲಾಗಿರುವಂತದ್ದು. ಇನ್ನು ಜನದಟ್ಟಣೆಯನ್ನ ಪತ್ತೆ ಮಾಡೋದಕ್ಕೆ ಎಐ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಕ್ರೀಡಾಂಗಣದ ಒಂದು ಸಾಮರ್ಥ್ಯ ಏನಿದೆ ಅದು 33,000ರಿಂದ 35,000ವರೆಗೂ ಕೂಡ ಇರುವಂತದ್ದು. ಆದ್ರೆ ಅದನ್ನ 28,000ಕ್ಕೆ ಮಾತ್ರ, ಅಂದ್ರೆ 28,000 ಪ್ರೇಕ್ಷಕರಿಗೆ ಪಂದ್ಯವನ್ನ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿ 80% ಟಿಕೆಟ್ಗಳನ್ನ ಆನ್ಲೈನ್ ಮುಖಾಂತರವಾಗಿ ಮಾರಾಟ ಮಾಡಲಾಗುತ್ತೆ ಮತ್ತು 20% ಟಿಕೆಟ್ಗಳನ್ನ ಆಫ್ಲೈನ್ ಅಲ್ಲಿ ಮಾರಾಟ ಮಾಡಲಾಗುತ್ತೆ. ಇನ್ನು ಟಿಕೆಟ್ಗಳು ಏನು ಬೇಕಾಬಿಟ್ಟಿಯಾಗಿ ಮಾರಾಟ ಆಗ್ತಾ ಇದ್ವು, ಹೊರಗಡೆ ಏನ್ ಮಾರಾಟ ಆಗ್ತದೆ ಅದೆಲ್ಲವನ್ನು ಕೂಡ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಮತ್ತು ಹೆಚ್ಚಿನ ಕ್ರೌಡ್ ಸೇರಿದಂತೆ, ಅಂದ್ರೆ ಕ್ರೀಡಾಂಗಣದ ಹೊರಗಡೆ ಹೆಚ್ಚಿನ ಕ್ರೌಡ್ ಸೇರಿದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ಎಲ್ಲಾ ಸಿದ್ಧತೆಯನ್ನ ಮಾಡಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಜನದಟ್ಟಣೆಯನ್ನ ಎಲ್ಲೆಲ್ಲಿ ಜನ ಇರ್ತಾರೆ ಅಲ್ಲೆಲ್ಲ ಕ್ಲಿಯರ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಮತ್ತು ಯಾವುದೇ ಗೇಟ್ ನಲ್ಲೂ ಕೂಡ ಈಗಾಗಲೇ ಪಂದ್ಯ ಆರಂಭ ಆಗೋದಕ್ಕೂ ಮುಂಚೆ 3 ಗಂಟೆಗಳು ಮುಂಚೆನೆ ಈ ಏನು ಪ್ರೇಕ್ಷಕರು ಏನ್ ಬರ್ತಾರೆ ಅವರನ್ನ ಒಳಗಡೆ ಕಳಿಸೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುರಕ್ಷಿತ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 8 ಸ್ಥಳಗಳಲ್ಲಿ ಆಂಬ್ಯುಲೆನ್ಸ್ ಕೂಡ ಇರುತ್ತೆ. 10,000 ಜನರಿಗೆ ಫಸ್ಟ್ ಏಡ್ ಬಾಕ್ಸ್ ಅನ್ನು ಕೂಡ ಇಡಲಾಗುತ್ತೆ. ಅದರಲ್ಲಿ ಏನು ಪ್ರತಿ 500 ಮೀಟರ್ಗೆ ಒಂದಂತೆ ಫಸ್ಟ್ ಏಡ್ ಬಾಕ್ಸ್ ಗಳನ್ನು ಕೂಡ ಇಡಲಾಗಿರುವಂತದ್ದು. ಇನ್ನು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರುವಂತದ್ದು ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಲಾಗ್ತಾ ಇದೆ. ಮತ್ತು 10,000 ಜನರಿಗೆ ಒಂದು ಮಿನಿಮಮ್ ಬೇಸಿಕ್ ಲೈಫ್ ಸಪೋರ್ಟ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಅದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಾಲ್ತುಳಿತ ಪ್ರಕರಣದ ಆದ್ಮೇಲೆ
ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಬರುತ್ತಾ ಇಲ್ವೋ ಅನ್ನೋ ಒಂದು ಅನುಮಾನಗಳು ಕೂಡ ಇತ್ತು. ಆದ್ರೆ ಈಗ IPL ಪಂದ್ಯಾವಳಿಗಳು ಆರಂಭವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ KSCA ಸಕಲ ಸಿದ್ಧತೆಯನ್ನ ನಡೆಸ್ಕೊಂಡಿರುವಂತದ್ದು. ಅದಕ್ಕೆ ಫ್ರಾಂಚೈಸಿ ಕೂಡ ಸಾಥ್ ಕೊಡ್ತಾ ಇದೆ ಮತ್ತು ನಗರ ಪೊಲೀಸರಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಆ ಎಲ್ಲಾ ಕೆಲಸಗಳನ್ನು ಕೂಡ ಈಗ ಕಂಪ್ಲೀಟ್ ಮಾಡಿಕೊಂಡಿರುವಂತಹ KSCA ಈಗ IPL ಪಂದ್ಯಾವಳಿ ಏನು ಆರಂಭ ಆಗುತ್ತೆ 28ನೇ ತಾರೀಕು, ಅದಕ್ಕೆ ಒಂದು ಮದುವಣಗಿ ತೀಯದೆ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಸಿದ್ಧತೆಗೊಳ್ತಾ ಇರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.